ಗೈಸ್, ಇವತ್ತಿಗೆ ನಮ್ ಪೂರ್ಣಿ ಹುಟ್ಟಿ 25 ದಿನ ಆಗಿದೆ. ಇವತ್ತು ನಾವು ಅದಕ್ಕೆ ಒಂದು ಜಂತು ಹುಳ ಮಾತ್ರೆನ ನೀರಲ್ಲಿ ಕಲಸಿ ಕೊಟ್ವಿ. ಆಕ್ಚುಲಿ 10 ದಿನದೊಳಗಡೆನೆ ಕೊಡ್ಬೇಕು ಅಂತ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ. ಬಟ್ ನಮ್ಮಮ್ಮ ಅದಕ್ಕೆ ಟೀ ಪುಡಿದ್ದು ಡಿಕಾಕ್ಷನ್ ಮತ್ತೆ ಉಪ್ಪು ಎಲ್ಲ ಕೊಡ್ತಿದ್ರಿಂದ ನಾವು ಸ್ವಲ್ಪ ಲೇಟ್ ಆಗಿ ಕೊಟ್ವಿ. ಸಣ್ಣ ಕರುಗಳನ್ನಂತೂ ನಮ್ಮಮ್ಮ ಸಣ್ಣ ಮಕ್ಳಿಗಿಂತನೂ ಜಾಗ್ರತೆಯಾಗಿ ನೋಡ್ತಾರೆ. ನೋಡಿ, ಫಸ್ಟಿಗೆ ಅದಕ್ಕೆ ಹಗ್ಗ ಹಾಕುವಾಗ ಬರೀ ಹಗ್ಗ ಹಾಕಿದ್ರೆ ಕುತ್ತಿಗೆ ನೋವತ್ತೆ ಅಂತ ಹೇಳಿ ಅದಕ್ಕೆ ಒಂದು ಕಾಟನ್ ಪ್ಯಾಂಟ್ ಸುತ್ತಿ ಅವ್ರು ಹಾಕಿದ್ರು. ಪ್ರತಿ ಕರುಗಳಿಗೂ ಹೀಗೆ ಹಾಕ್ತಾರೆ. ಈಗ ಚಳಿಗಾಲ ಅಲ್ಲ, ಅದ್ರಲ್ಲೂ ಡಿಸೆಂಬರ್ ಜನವರಿ ನಮ್ ಕೈಲಿ ಚಳಿ ತುಂಬಾ ಇರುತ್ತೆ. ಸೊ ಹಂಗಾಗಿ ಕರುನ ಅವ್ರು ರಾತ್ರಿ ಒಳಗಡೆನೆ ತಂದು ಅವ್ರ ಪಕ್ಕನೆ ಮಲ್ಸ್ಕೊಳ್ತಾರೆ. ರಾತ್ರಿ ಹಾಲು ಕುರ್ಸಿ ಒಳಗ್ ತರೋದು ಮತ್ತೆ ಬೆಳಿಗ್ಗೆ ಹೊರಗೆ ಕರ್ಕೊಂಡು ಹೋಗೋದು. ನಮ್ ಪೂರ್ಣಿ ಇವಾಗ ದೊಡ್ಡವಳಾಗಿದ್ದಾಳೆ. ಹುಲ್ಲನ್ನೆಲ್ಲ ಒಂದೆರಡು ಕರ್ಚಕ್ ಶುರು ಮಾಡಿದಾಳೆ. ಆದ್ರೆ ಹಿಂಡಿ ಇನ್ನೂ ತಿನ್ನಕ್ ಶುರು ಮಾಡಿಲ್ಲ. ಅದಕ್ಕೆ ನಮ್ಮಮ್ಮ ಅಭ್ಯಾಸ ಮಾಡ್ಸೋಕೋಸ್ಕರ ಅದ್ರ ಮುಖಾನ ಹಿಂಡಿ ನೀರಿಗೆ ಇಟ್ಕೊಂಡು ಮುಳುಗಿಸ್ತಾ ಇದ್ರು. ಮತ್ತೆ ಚಮಚದಲ್ಲೂ ಒಂದ್ ಚೂರ್ ಕುಡ್ಸಿ ಅಭ್ಯಾಸ ಮಾಡಿಸ್ತಿದ್ರು. ಈ ತರ ಚೂರ್ ಕುಡ್ಸಿ ಅಭ್ಯಾಸ ಮಾಡಿಸಿದ್ರೆ ಮತ್ತೆ ಅವೇ ಕುಡಿಯಕ್ ಶುರು ಮಾಡ್ತೇವೆ ಒಂದ್ 4-5 ದಿನದಲ್ಲಿ. ಸಣ್ಣ ಕರುಗಳಿಗೆ ಹೊರಗಡೆ ಬಿಟ್ರೆ ಕೊಟ್ಟಿಗೆಯಿಂದ ಅದ್ರದ್ದು ಕಿವಿಗೆ ತಣ್ಣ ಗಾಳಿ ಹೋಗುವಾಗ ಅದಕ್ಕೆ ನಿಲ್ಲಕ್ಕೆ ಆಗಲ್ಲ ಅಂತೆ. ಹಂಗಾಗಿ ಅದು ಓಡ್ತಾನೆ ಇರ್ತವೆ. ಸೊ ಇವತ್ತು ಬೆಳಿಗ್ಗೆ ಸ್ವಲ್ಪ ಓಡಾಡ್ಕೊಂಡು ಬರ್ಲಿ ಅಂತ ನಾನು ಕೊಟ್ಟಿಗೆಯಿಂದ ಹೊರಗೆ ಬಿಟ್ಟೆ. ನೋಡಿ ಹೇಗೆ ಓಡ್ತಾ ಇದೆ ಅಂತ. ಸೊ ಓಡಾಡಿ ಎಲ್ಲ ಬಂದ್ಮೇಲೆ ಸುಸ್ತಾಗಿತ್ತು. ಅಮ್ಮ ಸ್ವಲ್ಪ ನೀರು ಕುಡಿಯತ್ತ ನೋಡೋಣ ಅಂತ ಅದ್ರ ಮುಖನ ಬಕೆಟಿಗೆ ಮುಳುಗಿಸಿದ್ರು. ಸೊ ಚೂಚೂರು ನೀರು ಕುಡಿತು. ಹಿಂಗೆ ನೀರು ಕುಡಿಯೋಕ್ಕೂ ಗೊತ್ತಿರಲ್ಲ ಅವಕ್ಕೆ. ಸೊ ನಾವೇ ಎಲ್ಲ ಮುಖ ಚೂರೆಲ್ಲ ಮುಳುಗಿಸ್ಕೊಂಡು ಕಲಿತಾವೆ. ನೀರು ಕುಡಿತಿದೆ ನೋಡಿ, ಮುಖ ಮುಳುಗಿಸಿದ್ರೆ ಗೊತ್ತಾಯ್ತದೆ ಕುಡಿಬೇಕೆಂದು ಅಂತ. ಇಲ್ಲ ಗೊತ್ತಾಗಲ್ಲ. ಗೈಸ್, ಪೂರ್ಣಿ ಹುಟ್ಟಿರೋದು ಮತ್ತೆ ಅದಕ್ಕೆ ಹೆಸರಿಟ್ಟಿರೋದು, ಸ್ನಾನ ಮಾಡಿಸಿರೋ ಎಲ್ಲ ವಿಡಿಯೋ ನನ್ನ ಪ್ರೊಫೈಲ್ ಅಲ್ಲಿ ಇದೆ. ಒಂದ್ಸತಿ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇನ್ನು ತುಂಬಾ ವಿಷಯ ಇದೆ ಶೇರ್ ಮಾಡೋದು. ನಮ್ದು ಇನ್ನೊಂದನ ಇದೆ ಬಾನು. ಅದು ಕರು ಹಾಕೋ ಗರ್ಭಕೋಶ ಎಲ್ಲ ಹೊರಗಡೆ ಬಂದಿತ್ತು. ಅದ್ರ ರಿಲೇಟೆಡ್ ವಿಷಯನೆಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಶೇರ್ ಮಾಡ್ತೀನಿ.